ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ನೀಟ್ ಹೋರಾಟ ಶಮನವಾಗಿದೆ. ಈಗ ರಾಜಕೀಯ ಕದನ ಶುರುವಾಗಿದೆ. ಅಮಿತ್ ಶಾ ಅವರನ್ನ ಕೇಂದ್ರ ಶಿಕ್ಷಣ ಸಚಿವರಾದಂತ ಪ್ರಹ್ಲಾದ್ ಜೋಶಿ ಭೇಟಿಯಾಗಿದ್ದಾರೆ. ದೆಹಲಿಯ ಅಮಿತ್ ಶಾ ಅವರ ನಿವಾಸದಲ್ಲಿ ನಾಯಕರು ಭೇಟಿಯಾಗಿದ್ದಾರೆ. ಇಂದು ಸಂಸತ್ನಲ್ಲಿ ಪ್ರಶ್ನೆ ಪತ್ರಿಕೆ ತಡೆ ಬಿಲ್ ಮಂಡನೆ ಮಾಡೋದಕ್ಕೆ ಚರ್ಚೆ ನಡೆಸಲಾಗಿದೆ. ಮಂಡನೆ ಆಗಲಿರುವಂತಹ ಮಸೂದೆ ಬಗ್ಗೆ ನಾಯಕರು ಚರ್ಚೆಯನ್ನ ನಡೆಸಿದ್ದಾರೆ. ಸರ್ಕಾರದ ನಿಲುವಿನ ಬಗ್ಗೆ ಉಭಯ ನಾಯಕರು ಸುದೀರ್ಘವಾಗಿ ಚರ್ಚೆಯನ್ನ ನಡೆಸಿರುವಂತದ್ದು. ವಿಪಕ್ಷಗಳನ್ನ ಎದುರಿಸುವ ಬಗ್ಗೆಯೂ ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ. ಇಲ್ಲಿ ನೀಟ್ ಹೋರಾಟದ ವಿಚಾರವಾಗಿ ಇಷ್ಟು ದಿನಗಳವರೆಗೆ ನಡೆದಂತ ಹೋರಾಟ ಅಂತ್ಯವಾಗಿದೆ, ಶಮನಗೊಂಡಿದೆ. ಈಗ ರಾಜಕೀಯ ಕದನ ಆರಂಭವಾಗ್ತಾ ಇರುವಂತದ್ದು. ಇಲ್ಲಿ ಇಂದು ಸಂಸತ್ನಲ್ಲಿ ಪ್ರಶ್ನೆ ಪತ್ರಿಕೆಯ ತಡೆ ಬಿಲ್ ಮಂಡನೆ ವಿಚಾರವಾಗಿ ಚರ್ಚೆಯನ್ನ ನಡೆಸಬೇಕು ಅಂತ ಹೇಳಿ ನೂತನವಾಗಿ ಆಯ್ಕೆಯಾಗಿರುವಂತಹ ನೇಮಕವಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವರು ಮತ್ತು ಅಮಿತ್ ಶಾ ಇಬ್ಬರು ಕುಳಿತು ಚರ್ಚೆಯನ್ನ ನಡೆಸಿರುವಂತದ್ದು. ದೆಹಲಿಯ ಅಮಿತ್ ಶಾ ನಿವಾಸದಲ್ಲಿ ನಾಯಕರು ಭೇಟಿ ಮಾಡಿ ಇದರ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಇಲ್ಲಿ ಮಂಡನೆ ಆಗಲಿರುವಂತಹ ಮಸೂದೆಯ ಬಗ್ಗೆ ನಾಯಕರು ಚರ್ಚೆಯನ್ನ ನಡೆಸಿರುವಂತದ್ದು. ಯಾವ ರೀತಿಯಾಗಿ ಮಂಡನೆಯಾಗಬೇಕು, ಇದರ ಪ್ರಸ್ತಾವನೆ ಯಾವ ರೀತಿಯಾಗಿ ಆಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ನಡೆಸಿರುವಂತದ್ದು. ಹಾಗಾಗಿ ಇಲ್ಲಿ ಸರ್ಕಾರದ ನಿಲುವು ಏನಿದೆ, ಯಾವ ರೀತಿಯಾಗಿ ತನ್ನ ನಿಲುವನ್ನ ವ್ಯಕ್ತಪಡಿಸಲಿದೆ ಸರ್ಕಾರ, ಇದರ ಬಗ್ಗೆ ಉಭಯ ನಾಯಕರು ಕುಳಿತು ಅಮಿತ್ ಶಾ ಅವರ ನಿವಾಸದಲ್ಲಿ ಚರ್ಚೆಯನ್ನ ನಡೆಸಿರುವಂತದ್ದು. ಇದಷ್ಟೇ ಅಲ್ಲದೆ ಸಂಸತ್ನಲ್ಲಿ ಖಂಡಿತವಾಗಿಯೂ ಕೂಡ ವಿಪಕ್ಷಗಳು ಮೇಲಿಂದ ಮೇಲೆ ಅಟ್ಯಾಕ್ ಮಾಡೋದಂತೂ ಖಂಡಿತ, ಕೇಂದ್ರದ ಮೇಲೆ, ಆಡಳಿತ ಸರ್ಕಾರದ ಮೇಲೆ ಖಂಡಿತವಾಗಿಯೂ ಕೂಡ ಪ್ರಶ್ನೆಗಳ ಮಳೆಯನ್ನೇ ಸುರಿಸಲಿವೆ. ಹಲವು ರೀತಿಯಲ್ಲಿ ಅವರನ್ನ ಪ್ರಶ್ನೆ ಮಾಡಲಿವೆ. ಹಾಗಾಗಿ ಇಲ್ಲಿ ವಿಪಕ್ಷಗಳನ್ನ ಯಾವ ರೀತಿಯಾಗಿ ಎದುರಿಸಬೇಕು ಅನ್ನೋದರ ಬಗ್ಗೆಯೂ ಕೂಡ ಮಾತುಕತೆಗಳನ್ನ ನಡೆಸಲಾಗ್ತಾ ಇರುವಂತದ್ದು. ಇಲ್ಲಿ ಹಲವು ವಿಷಯಗಳನ್ನ ಇಟ್ಕೊಂಡು ಆಡಳಿತ ಪಕ್ಷವನ್ನ ತರಾಟೆಗೆ ತೆಗೆದುಕೊಳ್ಬೇಕು ಅಂತ ಹೇಳಿ ಈಗಾಗಲೇ ವಿಪಕ್ಷಗಳು ತಯಾರಿಗಳನ್ನ ನಡೆಸಿಕೊಂಡಿವೆ. ಇದರ ನಡುವೆ ಹಲವು ಬೆಳವಣಿಗೆಗಳು ಕೂಡ ನಡೆದಿರುವಂತದ್ದು. ಹಾಗಾಗಿ ಈ ಎಲ್ಲಾ ಪ್ರಶ್ನೆಗಳೆಲ್ಲ, ಈ ಎಲ್ಲಾ ಸವಾಲುಗಳನ್ನ ಯಾವ ರೀತಿಯಾಗಿ ಎದುರಿಸಬೇಕು, ವಿಪಕ್ಷಗಳಿಗೆ ಯಾವ ರೀತಿಯಾಗಿ ಉತ್ತರವನ್ನ ನೀಡಬೇಕು ಅನ್ನೋದ್ರ ಬಗ್ಗೆ ಉಭಯ ನಾಯಕರು ಕುಳಿತು ಚರ್ಚೆಯನ್ನ ನಡೆಸಿರುವಂತದ್ದು. ಈಗಾಗಲೇ ವಿಪಕ್ಷಗಳ ಒತ್ತಡದಂತೆ, ಅವರ ಬೇಡಿಕೆಯಂತೆ ಇಲ್ಲಿ ಒಬ್ಬರು ನಾಯಕರು ಕೂಡ ರಾಜೀನಾಮೆಯನ್ನ ನೀಡಿದ್ದಾರೆ. ಶಿಕ್ಷಣ ಸಚಿವರು ರಾಜೀನಾಮೆಯನ್ನ ನೀಡಿದ್ದಾರೆ. ಆದರೂ ಕೂಡ ಇಲ್ಲಿ ಆಗಿರುವಂತ ಅಕ್ರಮದ ಬಗ್ಗೆ ಖಂಡಿತವಾಗಿಯೂ ಸಂಸತ್ನಲ್ಲಿ ಚರ್ಚೆ ನಡೆಯುತ್ತೆ. ಯಾಕೆ ಈ ರೀತಿಯಾಗಿ ಆಯಿತು, ಯಾಕೆ ಇಂಥೆಲ್ಲ ಸಮಸ್ಯೆಗಳು ಯಾಕಾಯಿತು ಅನ್ನೋದ್ರ ಬಗ್ಗೆ ಖಂಡಿತವಾಗಿಯೂ ಕೂಡ ವಿಪಕ್ಷಗಳು ಇಲ್ಲಿ ಆ ವಿಷಯವನ್ನ ಚರ್ಚೆಗೆ ತಂದೇ ತರ್ತಾವೆ. ಹಾಗಾಗಿ ಯಾವ ರೀತಿಯಾಗಿ ಉತ್ತರವನ್ನ ಕೊಡಬೇಕು, ಇದನ್ನ ಯಾವ ರೀತಿಯಾಗಿ ಎದುರಿಸಬೇಕು ಅಂತ ಹೇಳಿ ಎಲ್ಲಾ ತಯಾರಿಗಳನ್ನ ನಡೆಸಿಕೊಳ್ಳಲಾಗ್ತಾ ಇದೆ ಆಡಳಿತ ಪಕ್ಷದಿಂದ. ಅದರ ಸಂಬಂಧ ನಿನ್ನೆ ಚರ್ಚೆ ನಡೆದಿರುವಂತದ್ದು. ಅಮಿತ್ ಶಾ ಅವರ ನಿವಾಸದಲ್ಲಿ ಇಬ್ಬರು ನಾಯಕರು ಕುಳಿತು ಈ ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಿ ಅಂತಿಮವಾಗಿ ಯಾವ ರೀತಿಯಾಗಿ ಪ್ರಸ್ತಾಪ ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡಿದ್ದಾರೆ.